ಏನು ನಾವು ಪ್ರಯಾಗ್ರಾಜಲ್ಲಿ ಇದ್ದೀವಲ್ಲ, ಈ ಪ್ಲೇಸ್ ಎಲ್ಲ ನೋಡಿದ್ರಿ. ಈ ಪ್ಲೇಸ್ಗೆ ಓನರ್ ಇವರೇ, ಪ್ರೇಮ್ಕಮ್ ಕುಂಭ್ ಕಾಟೇಜ್ ಸಾಹೇಬ್ರು. ನಮಗೆ ಇವರೇ ಇಲ್ಲಿ ಜಾಗ, ಮನೋಜ್ ಕುಮಾರ್ ಅಂತ ಇವರು ಓನರು ಈ ಪ್ರೇಮ್ಕಮ್. ನಮಸ್ಕಾರ ವೀಕ್ಷಕರೇ, ಇವತ್ತೇನು ಕೋಲಾರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದಿಂದ ಇವತ್ತು ಪ್ರಯಾಗ್ರಾಜ್ಗೆ ಬಂದಿದ್ದೀವಿ ನಾವು. ನಮ್ಮ ತಂಡ ಬಂದಿದೆ, NK ಭಾರತ್ ನ್ಯೂಸ್ ಬಂದಿದೆ ಇವತ್ತು ಇಲ್ಲಿ ಪ್ರಯಾಗ್ರಾಜ್ಗೆ. ನಾವು ನಿನ್ನೆ ರಾತ್ರಿ 1 ಗಂಟೆಗೆ ಇಲ್ಲಿ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಜಂಕ್ಷನ್ಗೆ ಸೇರಿಕೊಂಡು ಅಲ್ಲಿಂದ 10 ಕಿಲೋಮೀಟ್ರು ನಾವು ಪಾದಯಾತ್ರೆ ಮೂಲಕ ಸಂಗಮಕ್ಕೆ ಬಂದು ಬೆಳಗ್ಗೆ ಸ್ನಾನ ಮಾಡಿ ನದಿಯಲ್ಲಿ ತ್ರಿವೇಣಿ ಸಂಗಮಲ್ಲಿ ಈಗ ನಾವೇನು ಇಲ್ಲಿ ಕಾಟೇಜಿಗೆ ಬಂದಿದ್ದೀವಿ. ತುಂಬ ವ್ಯವಸ್ಥಿತವಾಗಿದೆ ನೋಡಿ, ಇಲ್ಲಿ ಎಲ್ಲ ಫ್ರೀ ಕಾಟೇಜಸ್ಸು. ನಾವು ಇಲ್ಲೇ ಸ್ಟೇ ಮಾಡ್ತಾ ಇರೋದು. ಏನು ರಾತ್ರಿ 1 ಗಂಟೆಗೆ ಬಂದಿದ ತಕ್ಷಣ ನಮಗೆ ಅವರು ವೆಲ್ಕಮ್ ಮಾಡಿಕೊಂಡು ತುಂಬ ಸಂತೋಷವಾಗಿ ನಮಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. UP ಸರ್ಕಾರ ಏನು ಇಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮಗಳು ನಡೆಸ್ತಾ ಇದೆ. ಬೆಳಗ್ಗೆ ಸಾಯಂಕಾಲವರೆಗೂ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ಇವತ್ತು ರಾತ್ರಿ ಇನ್ನೂ ಜನ ಬರೋರಿದ್ದಾರೆ, ಸುಮಾರು 10 ಕೋಟಿ ಜನ ಸೇರ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ನಾಳೆ ಏನು 26ನೇ ತಾರೀಕು ಮಹಾಶಿವರಾತ್ರಿ ಕಾರ್ಯಕ್ರಮ ಇದ್ದು ಎಲ್ಲ ಜನ ಎಲ್ಲ ಕಡೆಯಿಂದ ಮೂಲೆಯಿಂದ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶದಿಂದ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಬರ್ತಾ ಇದ್ದಾರೆ ತ್ರಿವೇಣಿ ಸಂಗಮ್ಗೆ. 144 ವರ್ಷಕ್ಕೆ ಬರುವ ಏಕೈಕ ಮಹಾಕುಂಭಮೇಳ ಇದು. ದಯವಿಟ್ಟು ಯಾರಾದರೂ ಇನ್ನೂ ಲೋಕಲ್ ಅವರು ಬರೋರಿದ್ರೆ ಇವತ್ತು ಬಂದು ಜಾಯಿನ್ ಆಗ್ಬೋದು. ಇನ್ನು ಕರ್ನಾಟಕದ ಜನತೆ ಯಾರ್ಯಾರು ಈ ಕರ್ನಾಟಕದಿಂದ ಬರ್ತಾ ಇದ್ದಾರೋ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ನಮ್ಮ ಚಾನಲ್ಲು ಇದೇ ರೀತಿ ಇವತ್ತು ನಾಳೆ ಈ ಕುಂಭಮೇಳದಲ್ಲಿ ಇರುತ್ತೆ. ಎಲ್ಲರೂ ಬಂದು ಭೇಟಿ ಆಗ್ಬೋದು. ಪ್ರಯಾಗ್ರಾಜಲ್ಲಿ ಇವತ್ತಿದ್ದೀವಿ. ಸಂಗಮದಲ್ಲಿ ನೋಡಿ, UP ಸರ್ಕಾರ ಒಂದು ಹೊಸ ಪ್ರಪಂಚನೇ ಸೃಷ್ಟಿಸಿದ್ದಾರೆ. ಇಲ್ಲೆಲ್ಲ ಮಣ್ಣಿದೆ ನೋಡಿ, ನೀವು ನೋಡ್ತಾ ಇದ್ದೀರಾ ಈ ಮಣ್ಣು. ಆದರೆ ನೋಡಿ, ಮೆಟಾಲಿಕ್ ಯೂಸ್ ಮಾಡಿಕೊಂಡು ಒಂದು ರೋಡ್ನೇ ಸೃಷ್ಟಿ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿದೆ. ಹೋಗೋಕ್ಕೆ ಬರೋಕ್ಕೆ ಕಾರ್ಸು, ಗಾಡೀಸು, ವೆಹಿಕಲ್ಸ್ ತುಂಬ ಅಚ್ಚುಕಟ್ಟಾಗಿ ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ UP ಸರ್ಕಾರ. ಯೋಗಿಜಿ ಅವ್ರು ನಂಬರ್ 1 ಕೆಲಸ ಮಾಡ್ತಾ ಇದ್ದಾರೆ. ಏನು ಈ ಮಣ್ಣಿದೆ ನೋಡಿ, ಮಣ್ಣಲ್ಲಿ ಹೋಗೋಕ್ಕಾಗಲ್ಲ ಅಂತ ಮೆಟಾಲಿಕ್ ರೋಡು ಒಂದು ಹೊಸ ಪ್ರಪಂಚನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ವೀಕ್ಷಕರೇ. ಶಿವಮೊಗ್ಗದಿಂದ ಮಹೇಶ್ ಅಂತೇಳಿ ಮಾತಾಡ್ತೀನಿ. ಸೋಮಣ್ಣ ಅವರು, BV ರಾಘವೇಂದ್ರ ಅವರು, ಈಶ್ವರಪ್ಪನವರು ಎಲ್ಲರ ಶ್ರಮದಿಂದ ಒಂದು ವಿಶೇಷವಾದ ರೈಲನ್ನು ಶಿವಮೊಗ್ಗದಿಂದ ಪ್ರಯಾಗ್ರಾಜ್ಗೆ ಶನಿವಾರ ಸಂಜೆ 4:40ಕ್ಕೆ ಬಿಡಲಾಯಿತು. ಈ ಟ್ರೈನ್ನಲ್ಲಿ ಸುಮಾರು 1650 ಜನ ಈ ಪ್ರಯಾಗ್ರಾಜ್ ಯಾತ್ರೆಗೆ ಬಂದಿದ್ದೀವಿ. ಸ್ವಲ್ಪ ಕರ್ನಾಟಕದಲ್ಲಿ ನಮಗೆ ಕ್ರಾಸಿಂಗ್ ಸಿಗದೇ ಇರೋದ್ರಿಂದ ನಾವೇನು ಸೋಮವಾರ ಬೆಳಗ್ಗೆ 11:40ಕ್ಕೆ ನಾವು ರೀಚ್ ಆಗಬೇಕಾಗಿತ್ತು. ಸಂಜೆ 5 ಗಂಟೆಗೆ ಪ್ರಯಾಗ್ರಾಜ್ ಬಂದು ಅಷ್ಟು ಜನ ಸುರಕ್ಷಿತವಾಗಿ ತಲುಪಿ ಎಲ್ಲರೂ ನಿನ್ನೆ ಸಾಯಂಕಾಲ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಪೂಜಾ ಕೈಂಕರ್ಯಗಳನ್ನು ಕೆಲವರು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಈಗ ಬೆಳಗ್ಗೆ ನಮಗೆ ಟ್ರೈನು ವಿಶೇಷವಾದಂಥ ವ್ಯವಸ್ಥೆ ಏನು 5:40ಕ್ಕೆ ಈ ಕಡೆಯಿಂದ ವಾಪಸ್ ಹೋಗೋದಿತ್ತು, ಆ ಟ್ರೈನು ಇವತ್ತು ಸಂಜೆ 2 ಗಂಟೆಗೆ ಇಲ್ಲಿಗೆ ಬರೋಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಮಾಡಿಕೊಟ್ಟಂಥ ನಮ್ಮ ಕರ್ನಾಟಕ ರಾಜ್ಯದ V ಸೋಮಣ್ಣನವರಿಗೆ ಹಾಗೆ BV ರಾಘವೇಂದ್ರ ಅವರಿಗೆ ಎಲ್ರಿಗೂ ಸಹ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಈಗ ಮಧ್ಯಾಹ್ನ 2 ಗಂಟೆಗೆ ಟ್ರೈನ್ ವಾಪಸ್ ಆಗೋದಿದೆ. ಸಾಕಷ್ಟು ಸಮಯ ಸಿಕ್ಕಿದೆ. ಹಾಗಾಗಿ ಎಲ್ಲ ಸಂಗಮದಲ್ಲಿ ಸ್ನಾನ ಇರ್ಬೋದು, ಬೇರೆ ಸೋಮನಾಥ ಟೆಂಪಲ್ ಇರ್ಬೋದು, ಎಲ್ಲ ದೇವರುಗಳನ್ನು ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವರು ಈಗಾಗಲೇ ಹನುಮಾನ್ ಮಂದಿರಕ್ಕೂ ಸಹಿತ ಹೋಗಿದ್ದಾರೆ. ಇನ್ನು ಕೆಲವರು ಈಗಾಗಲೇ ಇದೆಲ್ಲ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ನಿಗೂ ತಲುಪಿದ್ದಾರೆ. ನಮಗೆ 2 ಗಂಟೆಗೆ ರಿಟರ್ನ್ ಟ್ರೈನ್ ಇದೆ. ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಶಿವಮೊಗ್ಗದ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಸ್ಪೆಷಲ್ ಆಗಿ ಇಲ್ಲಿ ಏನು ವ್ಯವಸ್ಥೆಗಳೆಲ್ಲ ನೋಡ್ತಾ ಇದ್ದೀರಲ್ಲ, UP ಸರ್ಕಾರದಿಂದ ಯಾವ ಥರ ಅವರು ಕಟ್ಟುನಿಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಇಷ್ಟೊಂದು ಜನ ಸಂಖ್ಯೆ ಇಡೀ ಕೇವಲ ಭಾರತದಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಇಲ್ಲಿಗೆ ಜನ ಭೇಟಿ ಕೊಡ್ತಿದ್ರು ಕೂಡ ಒಂದೇ ಒಂದು ಲೋಪ ಆಗದೆ ಇರೋ ರೀತಿಯಲ್ಲಿ. ಸಾಮಾನ್ಯ ನಾವು ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಜಾತ್ರೆ ಆದರೆ ಹೋಗ್ಲಿಕ್ಕಾಗಲ್ಲ, ಮೂಗು ಮುಚ್ಕೊಂಡು ಹೋಗಬೇಕು. ಕೇರಳ ಸರ್ಕಾರ ಶಬರಿಮಲೆಯಲ್ಲಿ ಹೋಗ್ಲಿಕ್ಕಾಗಲ್ಲ, ನಾನು 25 ವರ್ಷದಿಂದ ಯಾತ್ರೆ ಮಾಡ್ತಾ ಇದ್ದೀನಿ, ಮೂಗು ಮುಚ್ಕೊಂಡೇ ಓಡಾಟ ಮಾಡಬೇಕು. ಆ ರೀತಿಯಾದಂಥ ಒಂದೇ ಒಂದು ಅನುಭವ ನಮಗೆ ಇಡೀ ಪ್ರಯಾಗ್ರಾಜ್ನಲ್ಲಿ ಆಗಲಿಲ್ಲ. ತುಂಬ ವ್ಯವಸ್ಥಿತವಾಗಿ ಒಂದು ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು, ಸ್ನಾನಕ್ಕೆ ವ್ಯವಸ್ಥೆ ಇರ್ಬೋದು, ಯೂರಿನ್ ಪಾಸಿಂಗಿಗೆ ವ್ಯವಸ್ಥೆ ಇರ್ಬೋದು, ಜನಗಳಿಗೆ ಕುಡಿಯೋಕ್ಕೆ ನೀರು ಅಲ್ಲಲ್ಲೇ ವ್ಯವಸ್ಥೆ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೋಗಿ ಸರ್ಕಾರಕ್ಕೂ ಕೂಡ ಯೋಗಿಜಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. 100 ರೂಪೀಸ್. ಇವಾಗ ಏನು ನಾವು ತ್ರಿವೇಣಿ ಸಂಗಮದಲ್ಲಿ ಇಲ್ಲಿ ಸ್ನಾನ ಮಾಡ್ತಾ ಇದ್ರೆ ಭಕ್ತಾದಿಗಳು ಕೋಟ್ಯಾಂತರ ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬಂದು ಇಲ್ಲಿ
ಸ್ನಾನ ಮಾಡ್ತಾ ಇದ್ರೆ ನೋಡ್ಬೋದು ವೀಕ್ಷಕರೇ. ನೋಡಿ ಇಲ್ಲಿಂದ ಅವರ ಪಾಪಗಳು ಪುಣ್ಯಗಳು ಇಲ್ಲಿ ಅವ್ರು ಹೋಗ್ಲಾಡ್ಸಕ್ಕೆ ಬಂದು ಇಲ್ಲಿ ಸ್ನಾನ ಮಾಡ್ತಾ ಇದ್ರೆ ನೋಡಿ ವೀಕ್ಷಕರೇ. ತುಂಬಾ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದಾರೆ. ಪೂಜೆ ವ್ಯವಸ್ಥೆ ಎಲ್ಲ ಇದೆ, ಅವರಿಗೆ ಪೂಜೆ ಮಾಡ್ಕೊಂಡು ಅವರು ಕಾರ್ಯಕ್ರಮನ ನೆರವೇರಿಸ್ತಾ ಇದಾರೆ. ತುಂಬಾ ಜನ ಇದಾರೆ, ಇದ್ದಾರೆ. ತುಂಬಾ 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 ಜನ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂತಾ ಇದಾರೆ ವೀಕ್ಷಕರೇ. ಮ್ಯಾಮ್, ಯಾವ ತರ ವ್ಯವಸ್ಥೆ ಇದೆ ಇಲ್ಲಿ ಪ್ರಯಾಗ್ರಾಜ್ ಅಲ್ಲಿ? ಯಾವಾಗ ಬಂದ್ರಿ? ಹೌ ಇಸ್ ಇಟ್ ಇಯರ್ ಗೋಯಿಂಗ್ ಆನ್ ಮ್ಯಾಮ್? Everything is well organized. We had a very comfortable stay yesterday. Even though there were so many people, 1 crore probably. Even in the boat and even the banks of the river, it was very well organized. Very shanti. Where are you from, ma'am? Chennai. Chennai. Okay. Tomorrow is 26th, Mahashivratri. You are going to staying here only from... We are going back because we have to go to our Shiva Mandir there. Okay, ma'am. Thank you, ma'am. ನಿನ್ನೆ ರಾತ್ರಿ ಬಂದ್ವಿ ನಾವು ಪ್ರಯಾಗ್ರಾಜ್ಗೆ 4:30 ಬಂದ್ವಿ ಸುಮಾರು. ಇಲ್ಲಿ ಬರೋಷ್ಟೊತ್ತಿಗೆ ಒಂದು 8:45 ಆಗಿತ್ತು. ನಿನ್ನೆ ಸಂಗಮ ಹೋಗೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ ನಾವು 4:15ಗೆ ಹೋದ್ವಿ. ದರ್ಶನ ಎಲ್ಲ ಆಯಿತು. ಇವಾಗ ನೋಡಿದ್ರೆ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ. ಸ್ವಲ್ಪ ಮ್ಯಾನೇಜ್ಮೆಂಟ್ ಇನ್ನೂ ಚೆನ್ನಾಗಿ ಮಾಡಿರೋದು ಸ್ವಲ್ಪ ಖುಷಿ. ನಾಳೆ 26ನೇ ತಾರೀಕು ಶಿವರಾತ್ರಿ, ನಾಳೆ ಹಬ್ಬ. ನಾಳೆ ಕೊನೆಯ ಸ್ಥಾನವಾಗಿರುತ್ತೆ ಇಲ್ಲಿ ಏನು ಪ್ರಯಾಗ್ರಾಜ್ ವಿಚಾರವಾಗಿ. ಆ ಕೊನೆಯ ಸ್ಥಾನಕ್ಕೆ ನೀವು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಹೊರಟ್ವಿ. ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ವಾರಣಾಸಿಗೆ ಹೋಗ್ತೀವಿ. ವಾರಣಾಸಿಗೆ. ಓಕೆ.